ಹೈ ಫ್ರೆಂಡ್ಸ್, ನಿಮಗೆ ಇಷ್ಟವಾದ ಬಿಸ್ಕೆಟ್ ಯಾವುದು? ಮಾರಿನಾ, ಮಿಲ್ಕಿ ಬಿಕ್ಕೀಸಾ, ಗುಡ್ಡೇನಾ ಅಥವಾ ಓರಿಯೋದಂತಹ ಕ್ರೀಮ್ ಬಿಸ್ಕೆಟ್ಸಾ? ನಿಮ್ಮ ಫೇವರೆಟ್ ಬಿಸ್ಕೆಟ್ ಅಲ್ಲಿ ಎಷ್ಟು ರೀತಿಯ ಕೆಮಿಕಲ್ಸ್ ಬೆರೆಸ್ತಾರೆ ಗೊತ್ತಾ? ಫಾರ್ ಎಕ್ಸಾಂಪಲ್, ಎಲ್ಲರೂ ಹೆಚ್ಚಾಗಿ ತಿನ್ನುವ ಮಾರಿ ಬಿಸ್ಕೆಟ್ಸ್ ಅಲ್ಲಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಇನ್ವರ್ಟ್ ಶುಗರ್ ಸಿರಪ್ ಎನ್ನುವ ಕೆಮಿಕಲ್ ಇರುತ್ತೆ. ಇದನ್ನ ದಿನಾಲು ತಿಂದ್ರೆ ಫ್ಯಾಟಿ ಲಿವರ್, ಒಬ್ಯಾಸಿಟಿ, ಇನ್ನು ಇತ್ತೀಚೆಗೆ ವಯಸ್ಸಾದವರಿಗೆ ಶುಗರ್ ಬರೋದಕ್ಕೆ ಇದೇ ಮುಖ್ಯ ಕಾರಣ. ಇನ್ನು ಮಿಲ್ಕಿ ಬಿಕ್ಕೀಸ್ ಅಲ್ಲಿ 471 ಎನ್ನುವ ಮಿನಿಸ್ಫೈರ್ ಬಳಸ್ತಾರೆ. ಇದು ನಮ್ಮ ಗಟ್ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಫ್ಯೂಚರ್ ಅಲ್ಲಿ ಕ್ಯಾನ್ಸರ್ ನಂತಹ ರೋಗಗಳು ಬರುವ ಅವಕಾಶ ಇರುತ್ತೆ. ಹಾಗೆ ಮಕ್ಕಳು ಹೆಚ್ಚಾಗಿ ಇಷ್ಟಪಡೋ ನಬಾಟಿ ವೇಫರ್ಸ್ ಬಿಸ್ಕೆಟ್ ಅಲ್ಲಿ ಫ್ಲೇವರ್ಡ್ ಎನ್ಹಾನ್ಸ್ಡ್ ಕೆಮಿಕಲ್ಸ್ ನ ಬಳಸ್ತಾರೆ. ಇದು ಮೆದುಳಿನಲ್ಲಿರುವ ಗ್ಲುಕೋಮೇಟ್ ರಿಸೆಪ್ಟರ್ಸ್ ನ ಓವರ್ ಆಕ್ಟಿವ್ ಮಾಡಿ ನಮ್ಮ ನರ್ವ್ ಸಿಸ್ಟಮ್ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಇದರಿಂದ ಮಕ್ಕಳ ಮೆಮೊರಿ ಪವರ್ ವೀಕ್ ಆಗುವ ಅವಕಾಶ ಹೆಚ್ಚಾಗಿರುತ್ತೆ. ಆದ್ರೂ ಈಗಲೂ ಸಹ ಮನೆಗಳಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಂದ ತಕ್ಷಣ ಟೀ ನಲ್ಲಿ ಬಿಸ್ಕೆಟ್ ಎದ್ಕೊಂಡು ತಿನ್ನೋದು ಸರ್ವೇ ಸಾಮಾನ್ಯ. ಇನ್ನೂ ಸ್ವಲ್ಪ ಜನ ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ಲಂಚ್ ಬಾಕ್ಸ್ ನಲ್ಲಿ ದಿನಾಲು ಬಿಸ್ಕೆಟ್ಸ್ ನ ಇಟ್ಟು ಕಳಿಸ್ತಾರೆ. ಆದ್ರೆ ನಿಮಗೊಂದು ವಿಷಯ ಗೊತ್ತಾ? ಸಣ್ಣ ವಯಸ್ಸಲ್ಲೇ ಶುಗರ್, ಬಾಡಿನಲ್ಲಿ ಫ್ಯಾಟ್, ಓವರ್ ಹೀಟಿಂಗ್, ಸೋಮಾರಿತನ, ಮೆಮೊರಿ ವೀಕ್ ಆಗೋದು, ಗಟ್ಟಲ್ಲಿ ಇನ್ಫೆಕ್ಷನ್, ಹಾರ್ಟ್ ಅಟ್ಯಾಕ್ ಹಾಗೆ ಸಣ್ಣ ಪುಟ್ಟ ಸಮಸ್ಯೆಗಳ ಜೊತೆಗೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಗಳಿಗೆ ಈ ಬಿಸ್ಕೆಟ್ಸ್ ಅಲ್ಲಿ ಬೆರೆಸುವ ಹಾರ್ಮ್ಫುಲ್ ಕೆಮಿಕಲ್ಸ್ ಗಳೇ ಕಾರಣ. ಆದ್ರೆ ನಮ್ಮಲ್ಲಿ ತುಂಬಾ ಜನರಿಗೆ ಇದರ ಬಗ್ಗೆ ಗೊತ್ತಿಲ್ಲದೆ ದಿನಾಲು ಇವುಗಳನ್ನ ತಿನ್ನುತ್ತಾರೆ. ಹಾಗಾದ್ರೆ ನಿಮಗೊಂದು ಡೌಟ್ ಬರ್ಬೋದು, ಈ ಬಿಸ್ಕೆಟ್ ಅಲ್ಲಿರೋ ಕೆಮಿಕಲ್ಸ್ ಮನುಷ್ಯನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳನ್ನ ಬೀರ್ತಾ ಇದ್ರೆ ಕಂಪನಿಗಳು ಇವುಗಳನ್ನ ಯಾಕೆ ಬಳಸ್ತಿವೆ ಎಂದು. ಇದಕ್ಕೂ ಸಹ ಒಂದು ಕಾರಣ ಇದೆ. ನೀವು ಬಿಸ್ಕೆಟ್ ಇಲ್ಲದೆ ಟೀ ಕುಡಿಯದಿದ್ರೆ, ಹಾಗೆ ನೀವು ಯಾವಾಗ್ಲೂ ಬಿಸ್ಕೆಟ್ಸ್ ನ ತಿನ್ನುತ್ತಿದ್ದರೆ ನಿಮ್ಮ ಮಕ್ಕಳು ಸಹ ಬಿಸ್ಕೆಟ್ಸ್ ನ ಹೆಚ್ಚು ತಿನ್ನುತ್ತಾರೆ. ನೀವು ತಿನ್ನುವ ಬಿಸ್ಕೆಟ್ಸ್ ಗಳಲ್ಲಿ ಯಾವುದು ಚೆನ್ನಾಗಿದೆ, ಯಾವುದು ಚೆನ್ನಾಗಿಲ್ಲ ಮೊದಲು ತಿಳಿದುಕೊಳ್ಳೋಣ ಬನ್ನಿ. ಫೈಂಡಿಂಗ್ ಬೆಸ್ಟ್ ಅಂಡ್ ವರ್ಸ್ಟ್ ಬಿಸ್ಕೆಟ್ಸ್. ಇದಕ್ಕೋಸ್ಕರ ಭಾರತದಲ್ಲಿ ತುಂಬಾ ಜನ ತಿನ್ನುವ 20ಕ್ಕೂ ಹೆಚ್ಚು ಬಿಸ್ಕೆಟ್ ಗಳ ಬಗ್ಗೆ ನೋಡೋಣ. ಇದರಲ್ಲಿ ಮಾರಿಗೋಲ್ಡ್, ಮಿಲ್ಕಿ ಬಿಕ್ಕೀಸ್, ಗುಡ್ ಡೇ, 50-50, ಪಾರ್ಲೆಜಿ, ಓರಿಯೋ, ಡಾರ್ಕ್ ಫ್ಯಾಂಟಸಿ ಅಂತಹ ನೀವು ದಿನನಿತ್ಯ ತಿನ್ನುವ ಬಿಸ್ಕೆಟ್ ಗಳ ಬಗ್ಗೆ ನೋಡೋಣ. ಇದರ ಮೇಲಿರುವ ಇಂಗ್ರೀಡಿಯೆಂಟ್ಸ್ ನ ಕಂಪೇರ್ ಮಾಡಿ ನೋಡಿ ನಮ್ಮ ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ತಿಳಿದುಕೊಳ್ಳೋಣ. ಇದಕ್ಕಿರುವ ರಿಸಲ್ಟ್ಸ್ ನಿಮ್ಮನ್ನ ಆಶ್ಚರ್ಯಗೊಳಿಸುತ್ತೆ. ರಿಸರ್ಚ್ ಮಾಡಿದ ನಂತರ ಈ ಬಿಸ್ಕೆಟ್ಸ್ ನ 4 ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದಿವೆ. ಇದರಲ್ಲಿ ಮೊದಲ ಕ್ಯಾಟಗರಿಗಿಂತ ಎರಡನೇ ಕ್ಯಾಟಗರಿ ಹೆಲ್ದಿ ಆಗಿರುತ್ತೆ. ಹಾಗೆ ಎರಡನೇ ಕ್ಯಾಟಗರಿಗಿಂತ ಮೂರನೇ ಕ್ಯಾಟಗರಿ ತುಂಬಾ ಚೆನ್ನಾಗಿರುತ್ತೆ. ಕ್ಯಾಟಗರಿ 1 ಮೋಸ್ಟ್ ಡೇಂಜರಸ್ ಬಿಸ್ಕೆಟ್ಸ್. ನಬಾಟಿ, ಹ್ಯಾಪಿ, ಹೈಡ್ ಅಂಡ್ ಸೀಕ್, ಡಾರ್ಕ್ ಫ್ಯಾಂಟಸಿ, ಸ್ಯಾಂಡ್ವಿಚ್ ಕ್ರೀಮ್, ಟೈಗರ್, ಓರಿಯೋ, ಟ್ರೀಟ್, ಬೋರ್ಬ್ಯಾನ್, ಇನ್ನು ಯಾವೆಲ್ಲ ಕ್ರೀಮ್ ಬಿಸ್ಕೆಟ್ಸ್ ಇದಾವೆ ಇವೆಲ್ಲ ನಿಮಗೆ ತುಂಬಾ ಇಷ್ಟವಾಗಿರೋ ಬಿಸ್ಕೆಟ್ಸ್ ಆಗಿರಬಹುದು. ಆದ್ರೆ ನಿಮ್ಗೆ ಗೊತ್ತಾ, ಮಾರ್ಕೆಟ್ಸ್ ಅಲ್ಲಿ ಇರುವಂತಹ ಬಿಸ್ಕೆಟ್ಸ್ ಗಳಲ್ಲಿ ಈಗ ನಾವು ನೋಡ್ತಾ ಇರೋವು ತುಂಬಾ ಅಪಾಯಕಾರಿ ಬಿಸ್ಕೆಟ್ಸ್ ಗಳು. ಫಾರ್ ಎಕ್ಸಾಂಪಲ್, ಓರಿಯೋ ಬಿಸ್ಕೆಟ್ ನ ನೋಡ್ಕೊಂಡ್ರೆ ನ್ಯೂಟ್ರಿಷನಲ್ ಇನ್ಫಾರ್ಮೇಶನ್ ಪ್ರಕಾರ ಒಂದು ಬಿಸ್ಕೆಟ್ ಪ್ಯಾಕ್ ಅಲ್ಲಿ 71 ಗ್ರಾಮ್ ಕಾರ್ಬೋಹೈಡ್ರೇಟ್ ಇದೆ. ಆದ್ರೆ ಶುಗರ್ ನೋಡಿ 36.5 ಗ್ರಾಮ್ಸ್ ಇದೆ. ಇದು ಆಲ್ಮೋಸ್ಟ್ 10 ಟೀ ಸ್ಪೂನ್ ಶುಗರ್ ಗೆ ಸಮಾನ. ಇಷ್ಟೇ ಅಲ್ಲ, ಇದರ ಜೊತೆಗೆ ರಿಫೈನ್ಡ್ ಮೈದಾ, ಹೈಡ್ರೋಜನೇಟೆಡ್ ಆಯಿಲ್ಸ್, ಆರ್ಟಿಫಿಷಿಯಲ್ ಕಲರ್ಸ್, ಫ್ಲೇವರ್ಸ್, ರೈಸಿಂಗ್ ಏಜೆಂಟ್ಸ್, ಇನ್ನು ಹಲವಾರು ಕೆಮಿಕಲ್ಸ್ ನ ಆಡ್ ಮಾಡ್ತಾರೆ. ಇದಕ್ಕಿಂತ ವರ್ಸ್ಟ್ ಥಿಂಗ್ ಏನಂದ್ರೆ ಎಲ್ಲಾ ಬಿಸ್ಕೆಟ್ಸ್ ನಲ್ಲಿ ಟ್ರಾನ್ಸ್ ಫ್ಯಾಟ್ ಆಡ್ ಮಾಡ್ತಾರೆ. ಬಿಸ್ಕೆಟ್ಸ್ ತುಂಬಾ ದಿನ ಬಾಳಿಕೆ ಬರಲಿಕ್ಕೆ ಸಾಮಾನ್ಯವಾಗಿ ಬಿಸ್ಕೆಟ್ಸ್ ನಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ಸ್ ಮತ್ತು ಟ್ರಾನ್ಸ್ ಫ್ಯಾಟ್ ಎರಡನ್ನು ಆಡ್ ಮಾಡ್ತಾರೆ. ಸ್ಯಾಚುರೇಟೆಡ್ ಫ್ಯಾಟ್ ನ ಬೀಫ್ ಮತ್ತು ಬಟರ್ ಮಿಲ್ಕ್ ನಂತಹ ನ್ಯಾಚುರಲ್ ಥಿಂಗ್ಸ್ ನಿಂದ ಬರುತ್ತೆ. ಇದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದ ಅಂತ ಕೇಳಿದ್ರೆ ಅದನ್ನ ಹೇಳೋದಕ್ಕೆ ಆಗುದಿಲ್ಲ. ಆದ್ರೆ ಅಷ್ಟೇನು ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡೋದಿಲ್ಲ. ಆದ್ರೆ ಟ್ರಾನ್ಸ್ ಫ್ಯಾಟ್ ಅನ್ನೋದು ಆರ್ಟಿಫಿಷಿಯಲಿ ತಯಾರು ಮಾಡಿರೋದು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಹೇಳಿದೆ ಅಂದ್ರೆ ದೇರ್ ಈಸ್ ನೋ ಸೇಫ್ ಲೆವೆಲ್ ಫಾರ್ ಟ್ರಾನ್ಸ್ ಫ್ಯಾಟ್ ಕನ್ಸಂಪ್ಷನ್ ಅಂತ ಹೇಳಿದೆ. ಆದ್ರೆ ನಾನು ಟ್ರಾನ್ಸ್ ಫ್ಯಾಟ್ ನ ತುಂಬಾ ಕಡಿಮೆ ತಗೊಳ್ತೀನಿ ಅಂತ ಕೇಳಿದ್ರೆ ಅದು ಸಹ ಸೇಫ್ ಅಲ್ಲ. ಆದ್ರೆ ಎಲ್ಲಾ ಬಿಸ್ಕೆಟ್ಸ್ ಗಳಲ್ಲಿ 0.1 ರಿಂದ 0.6 ಗ್ರಾಮ್ಸ್ ವರೆಗೂ ಈ ಟ್ರಾನ್ಸ್ ಫ್ಯಾಟ್ ನ ಬಳಸ್ತಾರೆ. ಇದು ಏನ್ ಮಾಡುತ್ತೆ ಅಂದ್ರೆ ಬಾಡಿಯಲ್ಲಿ ಇರೋ ಫ್ಯಾಟ್ ನ ಇನ್ನೂ ಹೆಚ್ಚಿಸುತ್ತೆ, ಗುಡ್ ಫ್ಯಾಟ್ ನ ಕಡಿಮೆ ಮಾಡುತ್ತೆ. ಇದರಿಂದ ಒಬ್ಯಾಸಿಟಿ, ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್ ನಂತಹ ಸಮಸ್ಯೆಗಳು ಬೇಗ ಬರ್ತವೆ. ಕ್ಯಾಟಗರಿ 2 ಬೆಟರ್ ಬಟ್ ನಾಟ್ ಹೆಲ್ದಿ. ಈಗ ಸೆಕೆಂಡ್ ಕ್ಯಾಟಗರಿಯಲ್ಲಿ ಯಾವ ಬಿಸ್ಕೆಟ್ಸ್ ಇದಾವೆ ನೋಡೋಣ. ಮಾರಿಗೋಲ್ಡ್, ಮಿಲ್ಕಿ ಬಿಕ್ಕೀಸ್, ಪಾರ್ಲೆಜಿ, ಮಾಮ್ಸ್ ಮ್ಯಾಜಿಕ್, 50-50, ಕ್ರ್ಯಾಕ್ ಜಾಕ್, ಗುಡ್ ಡೇ, ನೈಸ್ ಟೈಮ್, ಮಸ್ಕಾ ಚೆಸ್ಕಾ. ಈಗ ನೀವು ನೋಡ್ತಾ ಇರುವ ಬಿಸ್ಕೆಟ್ ಕ್ಯಾಟಗರಿ ಒಂದಕ್ಕಿಂತ ಸ್ವಲ್ಪ ಬೆಟರ್. ಆದ್ರೆ ಇವುಗಳನ್ನ ಹೆಲ್ದಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮುಂಚೆ ಹೇಳಿದ ಬಿಸ್ಕೆಟ್ಸ್ ನಲ್ಲಿ 10 ಟೀ ಸ್ಪೂನ್ ಶುಗರ್ ಇದ್ರೆ ಇದರಲ್ಲಿ 5 ರಿಂದ 8 ಟೀ ಸ್ಪೂನ್ ಶುಗರ್ ಇದೆ. ಆದ್ರೆ ಇವರು ಬಳಸುವ ಶುಗರ್ ಪ್ರಾಬ್ಲಮ್ ಅಲ್ಲ, ಇವರು ಅದರಲ್ಲಿ
ಬೆರೆಸುವ ರಿಫೈನ್ಡ್ ಫ್ಲೇವರ್ಸ್, ರಿಫೈನ್ಡ್ ಆಯಿಲ್, ಆರ್ಟಿಫಿಷಿಯಲ್ ಕಲರ್ಸ್, ರೈಸಿಂಗ್ ಏಜೆಂಟ್ಸ್ ನಂತಹ ಹಾರ್ಮ್ಫುಲ್ ಕೆಮಿಕಲ್ಸ್ ಡೇಂಜರ್. ಉದಾಹರಣೆಗೆ ನೀವು ಒಂದು ಬಿಸ್ಕೆಟ್ ನ ತಿಂದಾಗ ಒಂದೊಂದು ಬಿಸ್ಕೆಟ್ ಒಂದೊಂದು ರೀತಿಯ ಟೇಸ್ಟ್ ಇರುತ್ತೆ. ಇದಕ್ಕೆ ರೀಸನ್ ಆರ್ಟಿಫಿಷಿಯಲ್ ಫ್ಲೇವರ್ಸ್. ಬಿಸ್ಕೆಟ್ಸ್ ನ ತಯಾರು ಮಾಡ್ಲಿಕ್ಕೆ ಬಳಸುವ ಮೈದಾ ಶುಗರ್ ಟೇಸ್ಟ್ ಬರೋದಿಲ್ಲ. ಅವರು ಬಳಸುವ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಕಾರಣ ಒಂದೊಂದು ಬ್ರ್ಯಾಂಡ್ ಒಂದೊಂದು ಟೇಸ್ಟ್ ಇರುತ್ತೆ. ಇದು ಹಾರ್ಟ್ ಅಟ್ಯಾಕ್ ನಂತಹ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡೋದು, ಮೂಡ್ ಸ್ವಿಂಗ್ಸ್, ಮೆಮೊರಿ ಪ್ರಾಬ್ಲಮ್ ನಂತಹ ಸಮಸ್ಯೆಗಳಿಂದ ಬ್ರೈನ್ ನ ಎಫೆಕ್ಟ್ ಮಾಡುತ್ತೆ. ಈ ಕ್ಯಾಟಗರಿಯ ಬಿಸ್ಕೆಟ್ಸ್ ನಲ್ಲೂ ಸಹ ಟ್ರಾನ್ಸ್ ಫ್ಯಾಟ್ ನ ಆಡ್ ಮಾಡ್ತಾರೆ. ಕೇವಲ ಬಿಸ್ಕೆಟ್ ಪ್ಯಾಕೆಟ್ಸ್ ಮೇಲೆ ಟ್ರಾನ್ಸ್ ಫ್ಯಾಟ್ 0 ಅಂತ ಮೆನ್ಷನ್ ಮಾಡ್ತಾರೆ. ಅದನ್ನ ನೋಡಿ ಇದು ಒಳ್ಳೆ ಬಿಸ್ಕೆಟ್ ಹಾಗಾದ್ರೆ ಅಂತ ನಂಬೇಡಿ. ರೀಸನ್ ಏನಂದ್ರೆ 0.5 ಗ್ರಾಮ್ಸ್ ಒಳಗೆ ಟ್ರಾನ್ಸ್ ಫ್ಯಾಟ್ ಇದೆ ಅಂದ್ರೆ ಅದನ್ನ 0 ಎಂದು ಮೆನ್ಷನ್ ಮಾಡಬಹುದು ಅಂತ ಪರ್ಮಿಷನ್ ಇದೆ. ಆ ಲೂಪ್ ಹೋಲ್ಸ್ ನ ಬಳಸಿ ಅವರು 0 ಟ್ರಾನ್ಸ್ ಫ್ಯಾಟ್ ಅಂತ ಮೆನ್ಷನ್ ಮಾಡ್ತಾರೆ. ಹಾಗೆ ಅವರಿಗೆ ಪರ್ಮಿಷನ್ ನೀಡಿರೋ ಫುಡ್ ಕಮಿಷನ್ ಕೂಡ ಇದನ್ನ ಸಹ ಹೇಳುತ್ತೆ. 0.1 ಗ್ರಾಮ್ ಟ್ರಾನ್ಸ್ ಫ್ಯಾಟ್ ಸಹ ಡೇಂಜರ್ ಅಂತ. ಸರಿ, ಇವೆಲ್ಲ ಬಿಟ್ಟು ಬ್ರ್ಯಾಂಡ್ಸ್ ನಿಮಗೆ ನೀಡೋ ಸ್ಪೆಷಲ್ ಡ್ರಾಮಾ ಏನಂದ್ರೆ ಕೆಲವು ಬಿಸ್ಕೆಟ್ಸ್ ಅಲ್ಲಿ ಬಾದಾಮ್, ದ್ರಾಕ್ಷಿ ಮಿಕ್ಸ್ ಮಾಡಿದೀವಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಗುಡ್ ಡೇ ಬಿಸ್ಕೆಟ್ ನ ತಗೊಂಡ್ರೆ ಇದರಲ್ಲಿ 1.4% ಕ್ಯಾಶ್ಯೂಸ್ ಅಂದ್ರೆ ಗೋಡಂಬಿ ಆಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಈ ಪ್ಯಾಕೆಟ್ಸ್ ನ ಟೋಟಲ್ ವೇಟ್ ನೋಡ್ಕೊಂಡ್ರೆ 52.5 ಗ್ರಾಮ್ಸ್. ಅದರಲ್ಲಿ 7 ಬಿಸ್ಕೆಟ್ಸ್ ಇದಾವೆ. ಅದರಲ್ಲಿ ಎಷ್ಟು ಗೋಡಂಬಿ ಆಡ್ ಮಾಡಿದರೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದೊಂದು ಪ್ಯಾಕೆಟ್ ಅಲ್ಲಿ ಕೇವಲ 0.73 ಗ್ರಾಮ್ಸ್ ಗೋಡಂಬಿ ಇದೆ ಅಂತ ಗೊತ್ತಾಗುತ್ತೆ. ಆದ್ರೆ ಒಂದು ಗೋಡಂಬಿಯ ನಾರ್ಮಲ್ ವೇಟ್ ನೋಡ್ಕೊಂಡ್ರೆ 1.2 ಗ್ರಾಮ್ಸ್ ವರೆಗೂ ಇರುತ್ತೆ. ಹಾಗಾದ್ರೆ 7 ಬಿಸ್ಕೆಟ್ ಇರೋ ಈ ಪ್ಯಾಕೆಟ್ಸ್ ಅಲ್ಲಿ ಒಂದು ಗೋಡಂಬಿನೂ ಸಹ ಪೂರ್ತಿಯಾಗಿ ಬೆರೆಸಿಲ್ಲ ಎಂದು ಗೊತ್ತಾಗುತ್ತೆ. ಆದ್ರೆ ನೋಡ್ಲಿಕ್ಕೆ ಮಾತ್ರ ಪ್ಯಾಕೆಟ್ಸ್ ಮೇಲೆ ಎಷ್ಟು ಗೋಡಂಬಿ ಹಾಕಿದರೆ ನೀವೇ ನೋಡಿ. ಕ್ಯಾಟಗರಿ 3. ಈಗ ಥರ್ಡ್ ಕ್ಯಾಟಗರಿಲಿ ಯಾವ ಬಿಸ್ಕೆಟ್ಸ್ ಇದಾವೆ ನೋಡೋಣ ಬನ್ನಿ. ಬ್ರಿಟಾನಿಯಾ, ನ್ಯೂಟ್ರಿ ಚಾಯ್ಸ್, ಸನ್ಫೀಸ್ಟ್ ಫಾರ್ಮುಲೈಟ್, ಮಾರಿಲೈಟ್, ಓಟ್ಸ್ ಬಿಸ್ಕೆಟ್ಸ್. ಈ ಬಿಸ್ಕೆಟ್ಸ್ ಮುಂಚೆ ನೋಡಿದ ಕ್ಯಾಟಗರಿಗಿಂತಲೂ ತುಂಬಾ ಬೆಟರ್. ಆದ್ರೆ ಇವು ಸಹ ನೋಡ್ಲಿಕ್ಕೆ ಹೆಲ್ದಿಯಾಗಿ ಕಾಣಬಹುದು. ಓಟ್ಸ್ ಇದೆ, ವೀಟ್ ಇದೆ ಎಂದು ಹೇಳ್ಬಹುದು. ಆದ್ರೆ ನಿಜಕ್ಕೆ ಅವು ಇಲ್ವೇ ಇಲ್ಲ. ಫಾರ್ ಎಕ್ಸಾಂಪಲ್ ಸನ್ಫೀಸ್ಟ್ ಫಾರ್ಮುಲೈಟ್ ನೋಡ್ಕೊಂಡ್ರೆ ಇದನ್ನ ವೀಟ್ ನಿಂದ ತಯಾರು ಮಾಡಿದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ನಾವು ಸಹ ಗೋಧಿಯಿಂದ ತಯಾರು ಮಾಡಿದಾರಲ್ವಾ, ಉಳಿದ ಬಿಸ್ಕೆಟ್ಸ್ ಗಿಂತಲೂ ಇದು ತುಂಬಾ ಹೆಲ್ದಿ ಅಂತ ಅನ್ಕೊಳ್ತೇವೆ. ಆದ್ರೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ಪ್ಯಾಕೆಟ್ಸ್ ಟೋಟಲ್ ವೇಟ್ 135 ಗ್ರಾಮ್ಸ್. ಟೋಟಲ್ 16 ಬಿಸ್ಕೆಟ್ಸ್ ಇರ್ತವೆ. ಅಂಡ್ ಇದರ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಅಲ್ಲಿ 18.4% ವೀಟ್ ಬೆರೆಸಿದ್ದೇವೆ ಎಂದು ಮೆನ್ಷನ್ ಮಾಡಿದ್ದಾರೆ. ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಡೀ ಪಾಕೆಟ್ ನಲ್ಲಿ ಕೇವಲ 24.47 ಗ್ರಾಮ್ಸ್ ಆಫ್ ಗೋಧಿ ಇದರಲ್ಲಿ ಬೆರೆಸಿದ್ದಾರೆ. ಹಾಗಾದ್ರೆ ಒಂದು ಬಿಸ್ಕೆಟ್ ಅಲ್ಲಿ ಎಷ್ಟಿರುತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಕೇವಲ 1.5 ಗ್ರಾಮ್ಸ್ ಆಫ್ ಗೋಧಿ ಇದೆ ಎಂದು ತಿಳಿಯುತ್ತೆ. ಹಾಗೆ ಇದರ ಟೋಟಲ್ ವೇಟ್ ಮತ್ತು ಬಿಸ್ಕೆಟ್ ಸಂಖ್ಯೆಗಳನ್ನು ನೋಡಿಕೊಂಡ್ರೆ ಒಂದು ಬಿಸ್ಕೆಟ್ ವೇಟ್ 8 ಗ್ರಾಮ್ಸ್ ಇರುತ್ತೆ. 8 ಗ್ರಾಮ್ಸ್ ಇರೋ ಬಿಸ್ಕೆಟ್ ಅಲ್ಲಿ ಕೇವಲ 1.5 ಗ್ರಾಮ್ಸ್ ಗೋಧಿ ಇದೆ ಅಂದ್ರೆ ಉಳಿದ 6.5 ಗ್ರಾಮ್ಸ್ ಏನ್ ಬೆರೆಸಿದ್ದಾರೆ ಗೊತ್ತಾ? ಇದಕ್ಕಿಂತ ಮುಂಚೆ ಇದ್ದ ಬಿಸ್ಕೆಟ್ಸ್ ನಲ್ಲಿ ಏನೇನ್ ಹಾನಿಕಾರಕ ಕೆಮಿಕಲ್ಸ್ ಗಳನ್ನ ಬಳಸಿದ್ದಾರೆ ಅವುಗಳನ್ನೇ ಇದರಲ್ಲೂ ಸಹ ಬೆಳೆಸಿದ್ದಾರೆ. ಬಟ್ ಕಡಿಮೆ ಪ್ರಮಾಣದಲ್ಲಿ ಬೆಳೆಸಿದ್ದಾರೆ ಅಷ್ಟೇ. ಓವರ್ ಆಲ್ ಆಗಿ ಯಾವ ಕ್ಯಾಟಗರಿಯಲ್ಲಿರೋ ಬಿಸ್ಕೆಟ್ಸ್ ಕೂಡ ಹೆಲ್ದಿ ಅಲ್ಲ. ಲಾಸ್ಟ್ 4th ಕ್ಯಾಟಗರಿ. ಈ ಕ್ಯಾಟಗರಿಯಲ್ಲಿ ಯಾವ್ಯಾವ ಬಿಸ್ಕೆಟ್ಸ್ ಇವೆ ಅಂದ್ರೆ ಒಂದು ಬಿಸ್ಕೆಟ್ ಕೂಡ ಇಲ್ಲ. ಈ ಮಾರ್ಕೆಟ್ ಅಲ್ಲಿರೋ ಯಾವ ಬಿಸ್ಕೆಟ್ಸ್ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ಗೊತ್ತಾಗುತ್ತೆ. ಒಂದು ವೇಳೆ ನಿಮಗೆ ಬಿಸ್ಕೆಟ್ಸ್ ತಿನ್ನಬೇಕು ಅನಿಸಿದ್ರೆ ನೀವೇ ಮನೆಯಲ್ಲಿ ತಯಾರು ಮಾಡ್ಕೊಳ್ಳಿ. ಇದನ್ನ ತಯಾರು ಮಾಡ್ಕೊಳ್ಳಿಕ್ಕೆ ಅಷ್ಟು ಕಷ್ಟಪಡುವಂತಹ ಅವಶ್ಯಕತೆ ಇಲ್ಲ. ಇದನ್ನ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು. ಬೆಲ್ಲ, ತುಪ್ಪ, ಯಾಲಕ್ಕಿ, ಗೋಧಿ ಹಿಟ್ಟು, ಇನ್ನು ಸಣ್ಣ ಪುಟ್ಟ ಪದಾರ್ಥಗಳನ್ನು ಬಳಸಿ ಇನ್ಸ್ಟೆಂಟ್ ಆಗಿ ಮನೆಯಲ್ಲಿ ಮಾಡ್ಕೊಳ್ಬಹುದು. ಇದು ತುಂಬಾ ಸೇಫ್ ಮತ್ತು ಹೆಲ್ದಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ನೀವು ಹೆಚ್ಚಾಗಿ ತಿನ್ನುವ ಬಿಸ್ಕೆಟ್ ಯಾವುದು ಕಮೆಂಟ್ ಮಾಡಿ ತಿಳಿಸಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.